ಸಂಕ್ರಮಣ ಅಂತ ಬಂದಾಗ ನೀವು ಹೇಳಿದ ಹಾಗೆ ಪೊಂಗಲ್ ನಮ್ ಕಡೆ ಹುಗ್ಗಿ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಇನ್ನು ಕೆಲವು ಕಡೆ ಹುಗ್ಗಿ ಗೊಜ್ಜು ಕೂಡ ಅದ್ರ ಒಟ್ಟಿಗೆ ಮಾಡಿರ್ತಾರೆ, ಖಾದ್ಯ ಪ್ರಿಯರು ಭಾರತೀಯರು. ಜೊತೆಗೆ ಕುಸರೆಳ್ಳು, ಬೆಲ್ಲ ಇದನ್ನೆಲ್ಲ ಕೊಡೋ ಅಂಥದ್ದು, ಎಳ್ಳು ಬೀರೋ ಅಂಥದ್ದು, ಮನೆಗಳಿಗೂ ಹೋಗಿ ಸಂಬಂಧಿಕರು ಸ್ನೇಹಿತರ ನಡುವೆ. ನನಗಿಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಊಟದ ವಿಚಾರ ಅಂದ್ರೆ ಆಹಾರ ಶೈಲಿಯು ನೆನಪಾಗತ್ತೆ. ಅಂದ್ರೆ ನಾವು ಕಾಲಮಾನಗಳಿಗೆ ತಕ್ಕಂತೆ ನೀವು ಹೇಳ್ತಿದ್ರಲ್ಲ, ಈ ಕಾಲಕ್ಕೆ ಇಂಥದ್ದೇ ಸೀಸನಲ್ ಫ್ರೂಟ್ ಇರ್ಬೇಕು, ಇಂಥದ್ದೇ ಧಾನ್ಯಗಳನ್ನ ನಾವು ತಗೊಂಡ್ರೆ ನಾವು ಆರೋಗ್ಯವಾಗಿ ಇರ್ತೀವಿ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಚಾತುರ್ಮಾಸ್ಯವೂ ಕೂಡ ಅದಕ್ಕೆ ಹಿರಿಯರು ಮಾಡಿಟ್ರೇನೋ ಅಂತ ಖಂಡಿತ ಅನ್ಸುತ್ತೆ. ಜೊತೆಗೆ ಈ ಒಂದು ಸಮಯದಲ್ಲಿ ಶೀತ ಅಥವಾ ಶೀತ ಗಾಳಿ ಜೊತೆಗೆ ಚಳಿಯನ್ನ ನಾವು ಅನುಭವಿಸ್ತಿರ್ತೀವಿ. ಈ ಹುಗ್ಗಿ ಗೊಜ್ಜು ಅಂದ್ರೆ ಹುಗ್ಗಿಯನ್ನ ಮಾಡುವಾಗ ಅಲ್ಲಿ ಜೀರಿಗೆ, ಮೆಣಸು, ಲವಂಗ ಇಂಥವುಗಳನ್ನೆಲ್ಲ ಬಳಸಿ ಮಾಡೋದ್ರಿಂದ ಬಾಡಿಗೆ ಹೀಟ್ ಕೊಡುತ್ತೆ ಅನ್ನುವಂಥ ಕಾರಣಕ್ಕೂ ಕೂಡ ನಮ್ಮ ಹಿರಿಯರು ಮಾಡಿದ್ರು. ಇನ್ನು ಎಳ್ಳು ಬೀರುವಂತಹ ಕೊಡುವಂತಹ ಅದರ ಮಹತ್ವವೇನು ಅಂತ ನೋಡಿ, ಎಳ್ಳು ಬೆಲ್ಲ ಅಂತ ಹೇಳ್ತೀವಿ ನಾವು. ಈಗ ಯುಗಾದಿಯ ಸಮಯದಲ್ಲಿ ನೋಡ್ತೀವಿ ಬೇವು ಬೆಲ್ಲ ಅನ್ನುವಂಥದ್ದನ್ನ. ಬೆಲ್ಲ ಒಂದು ಕಹಿಯ ಜೊತೆಗೆ ಒಂದು ಸಿಹಿ. ಎಳ್ಳನ್ನು ಯಾಕೆ ತಗೋತೀವಿ ಅಂದರೆ ತುಂಬ ಚಳಿ, ಚರ್ಮ ಎಲ್ಲ ಒಡೆದಿದೆ, ಎಲ್ರಿಗೂ ಚರ್ಮಕ್ಕೆ ಸಂಬಂಧಿಸಿದಂಗೆ ಡ್ರೈ ಸ್ಕಿನ್ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿದೆ. ಇವಾಗ ಚಳಿಗಾಲ ಮುಗಿದು ಬಿಸಿಲು ಸ್ಟಾರ್ಟ್ ಆದಾಗ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಎಳ್ಳನ್ನು ನಾವು ಕನ್ಸ್ಯೂಮ್ ಮಾಡಿದಾಗ, ಎಳ್ಳನ್ನು ತಿಂದಾಗ, ಕೊಬ್ಬರಿ ಎಣ್ಣೆ ಇರುತ್ತೆ ಅದರಲ್ಲಿ. ನಾವು ಎಳ್ಳು ಬೆಲ್ಲದಲ್ಲಿ ಬರೀ ಎಳ್ಳು ಬೆಲ್ಲ ಹಾಕ್ಬಿಟ್ಟು ಕೊಡೋದಿಲ್ಲ, ಅದಕ್ಕೆ ಕಡಲೆ ಬೀಜ, ಜಿಡ್ಡಿನ ಅಂಶ ಇರುವಂಥದ್ದು, ಹಾಗೆಯೇ ಅಲ್ಲಿ ಕೊಬ್ಬರಿ ಇರುತ್ತೆ, ಕೊಬ್ಬರಿನಲ್ಲಿ ಜಿಡ್ಡಿನ ಅಂಶ ಇರುತ್ತೆ, ಎಳ್ಳಿನಲ್ಲಿ ಎಳ್ಳಿನಲ್ಲಿ ಒಂದು ಜಿಡ್ಡಿನ ಅಂಶ ಇರುತ್ತೆ. ಇದನ್ನೆಲ್ಲ ಸೇರಿಸಿ ನಾವು ತಗೊಂಡಾಗ, ಸಿಹಿಯೊಟ್ಟಿಗೆ ತಗೊಂಡಾಗ, ಯಾವುದೇ ಆಗಲಿ ಸಿಹಿ ಇಲ್ಲದೆ ಇಲ್ಲ, ನಮ್ಮ ಒಂದು ಸಂಪ್ರದಾಯದಲ್ಲಿ ಸಿಹಿಯನ್ನು ತಗೊಳ್ಳುವಂಥದ್ದು ಇದ್ದೇ ಇರುತ್ತೆ. ಸೊ ಆ ಸಿಹಿಯೊಟ್ಟಿಗೆ ಇಷ್ಟು ಧಾನ್ಯಗಳನ್ನು ಮಿಕ್ಸ್ ಮಾಡಿ, ಕೊಬ್ಬರಿಯನ್ನು ಮಿಕ್ಸ್ ಮಾಡಿ ತಗೊಂಡಾಗ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಿಂದ ಎಳ್ಳು ಬೆಲ್ಲವನ್ನು ಕೊಡುವಂಥದ್ದು ಅಂತ ಹೇಳಿ.